ಮುಖ್ಯಮಂತ್ರಿಗಳಿಗೆ ನಾನು ಕೇಳಕ್ಕೆ ಬಯಸೋದು, ಯಾರ ಮೇಲೆ ಆರೋಪ ಮಾಡಿದ್ರು SIT ನೀವು ರಚನೆ ಮಾಡ್ತೀರಾ? ಹಂಗೆ ಮಾಡೋದವ್ರು ನಿಮ್ಮ ಮೇಲೂ ಆರೋಪ ಮಾಡಿದ್ರು, ಅದಕ್ಕೂ SIT ರಚನೆ ಮಾಡ್ತೀರಾ? ನಿಮ್ಮ ಮೇಲೆ ಆರೋಪ ಬಂದಾಗ ನೀವೇನು ಮಾಡಿದ್ರಿ? ನಿಮ್ಮ ಹೋಮ್ ಮಿನಿಸ್ಟ್ರು ವಿಧಾನಸಭೆಯಲ್ಲಿ ಹೇಳಿದ್ರು, ಯು ಹ್ಯಾವ್ ಟು ಟೇಕ್ ಹಿಮ್ ಟು ಕಸ್ಟಡಿ ಅಂತ ಹೇಳಿದ್ರು, ಇಮಿಡಿಯೇಟ್ ಅರೆಸ್ಟ್ ಹಿಮ್ ಅಂತ ಹೇಳಿದ್ರು. ನಾವು ರಾಜಕೀಯ ನೇತಾರರು. ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು, ಅವ್ರ ಕುಟುಂಬ ಧಾರ್ಮಿಕ ನೇತಾರರು. ನಮ್ಮ ದೇಶ ಹೆಚ್ಚು ಗೌರವಿಸೋದು ರಾಜಕೀಯ ನೇತಾರರನ್ನಲ್ಲ, ಅದನ್ನು ಮೀರಿ ಧಾರ್ಮಿಕ ನೇತಾರರನ್ನು ಗೌರವಿಸುತ್ತೆ. ಮತ್ತು 21 ತಲೆಮಾರುಗಳಿಂದ ಆ ಧಾರ್ಮಿಕ ಕ್ಷೇತ್ರವನ್ನು ಮುನ್ನಡೆಸಿ ಸಾಮಾಜಿಕ ಸುಧಾರಣೆ ಮತ್ತು ಜನಸಾಮಾನ್ಯರ ಆರ್ಥಿಕ ಬದಲಾವಣೆಗೂ ಕಾರಣ ಆಗಿದೆ. ಅಂಥವ್ರ ಮೇಲೆ ಆಪಾದನೆ ಯಾರೋ ಮಾಡ್ದ ಅಂದ ತಕ್ಷಣವೇ ಅವನ ಪೂರ್ವಾಪರವನ್ನು ಪರಿಶೀಲನೆ ಮಾಡ್ಕೋಬೇಕಾಗಿತ್ತಲ್ಲ, ಮಾಡ್ಕೊಂಡಿದ್ದೀರಾ? ಈಗ ಸೌಜನ್ಯ ಭಟ್, ನನ್ನ ಮಗಳು ಅನನ್ಯ ಭಟ್ ನಾಪತ್ತೆ ಆದ್ಲು ಅಂತ ಹೇಳಿದ್ರು. ನೀವು ಮೊದಲೇ ಯೋಚನೆ ಮಾಡಬೇಕಿತ್ತು, ಅನನ್ಯ ಭಟ್ ಅನ್ನೋರು ಹುಟ್ಟಿದ್ರಿ, ಎಲ್ಲಿ ಹುಟ್ಟಿದ್ಲು? ನಿಜವಾಗ್ಲೂ ಅವಳು ಮೆಡಿಕಲ್ ಓದ್ತಾ ಇದ್ಲ? ಇದನ್ನೆಷ್ಟು ಪರಿಶೀಲನೆ ಮಾಡಿದ್ರು ಸಾಕಾಗಿತ್ತು. ಇದು ಸುಳ್ಳಿನ ಕತೆ ಹೇಗೆ ಕಟ್ಟಿದ್ದಾರೆ ಅಂತ ಅವತ್ತೇ ಗೊತ್ತಾಗ್ತಿತ್ತು. ಇದು ಯಾವುದೂ ನೀವು ಪರಿಶೀಲನೆ ಮಾಡಿದ್ರೆ ಒಬ್ಬ ದೂರುದಾರ, ಅದು ಮುಖವಾಡದಾರಿ ದೂರುದಾರ. ನಾವೆಲ್ಲ ಈ ಮಕ್ಕಳು ಎಂಥ ಸ್ಪೈಡರ್ ಮ್ಯಾನು, ಎಂಥದ್ದು ಇನ್ನೊಂದು ಈ ಪ್ಯಾಂಟ್ ಮೇಲೆ ಚಡ್ಡಿ ಹಾಕೊಳ್ಳೋದು ಇದೆಯಲ್ಲ, ಸೂಪರ್ ಮ್ಯಾನು, ಆ ಥರದ್ದನ್ನೆಲ್ಲ ತಗೊಂಡು ಬಂದು ನೀವು ವಿಚಿತ್ರವಾಗಿ ತೋರಿಸಿ ನೆರೆಟಿವ್ ಸೆಟ್ ಮಾಡಕ್ಕೆ ಬಿಟ್ರಲ್ಲ. ಯಾಕೆ ಬಿಟ್ರಿ? ಆಮೇಲೆ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾಗ ಸರ್ಕಾರ ಇಂಟರ್ವ್ಯೂನ್ ಆಗಬೇಕಿತ್ತಲ್ಲ, ಯಾಕೆ ಇಂಟರ್ವ್ಯೂನ್ ಆದ್ರ? ನೋಡಿ, ಚಲನಚಿತ್ರ ನಟಿ ರಮ್ಯಾ ಅವರ ಮೇಲೆ ಅವ್ಯಾಚ್ಯ ಶಬ್ದಗಳ ಪ್ರಯೋಗ ಮಾಡಿದ್ರು ಅನ್ನೋ ಕಾರಣಕ್ಕೆ 12 ಜನನ ಅರೆಸ್ಟ್ ಮಾಡಿದ್ರಿ, ಸಂತೋಷ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಯೂಟ್ಯೂಬ್ಗಳಲ್ಲಿ ವಿಚಿತ್ರವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಸ್ಟೋರಿ ಬಿಲ್ಡ್ ಮಾಡಿದವ್ರನ್ನ ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದೀರಿ? ಎಷ್ಟು ಜನ ಜೈಲಲ್ಲಿದ್ದಾರೆ? ನೀವೇನು ಆಕ್ಷನ್ ತಗೊಂಡ್ರಿ? ನೀವು ಆಕ್ಷನ್ ತಗೊಳ್ಳದೇ ಇರೋದು ರಾಜಕಾರಣ. ಒಬ್ಬ ದೂರುದಾರನ ಹಿನ್ನೆಲೆಯನ್ನು ಪರಿಶೀಲನೆ ಮಾಡದೆ 17-18 ಕಡೆ 20-22 ಅಡಿ ಅಗದ್ರಲ್ಲ, ಅದು ರಾಜಕಾರಣ. ನಾವು ನಿಮ್ಮ ರಾಜಕಾರಣದ ವಿರುದ್ಧ ತೊಡೆತಟ್ಟು ನಿಂತಿದ್ದೀವಿ, ನೀವು ಮಾಡಿದ ರಾಜಕಾರಣದ ವಿರುದ್ಧ ತೊಡೆತಟ್ಟು ನಿಂತಿದ್ದೀವಿ.